ಹೋಳಿ ಹಬ್ಬದ ದಿನ ಈ ಗ್ರಹಣದ ಒಂದು ಕರಿಛಾಯೆ ಮೂಡ್ತಾ ಇರುವಂಥದ್ದು. ಅದು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಏನಂದ್ರೆ ಹೋಳಿ ಹಬ್ಬಕ್ಕೆ ಒಂದು ವಿಶೇಷವಾದಂತಹ ಒಂದು ಸ್ಥಾನಮಾನ ಇದೆ. ಆ ದಿನ ಹೋಳಿ ಹಬ್ಬ ಆಚರಿಸಕ್ ಆಗ್ತಾ ಇಲ್ಲ. 3ನೇ ತಾರೀಕು ಮಾರ್ಚ್ ಅನ್ನೋದು. ಹೌದು. ಯಾಕಂತ ಹೇಳಿದ್ರೆ ನೋಡಿ ಯಾವಾಗಲೂ ಅಷ್ಟೇ ಒಂದು ನಿರ್ದಿಷ್ಟ ಅವಧಿ, ನಿರ್ದಿಷ್ಟವಾದಂಥ ಮಾಸಗಳಲ್ಲಿ ಇಂಥ ಹಬ್ಬ ಆಚರಣೆಗಳನ್ನು ಮಾಡಬೇಕು ಅನ್ನುವಂಥದ್ದು ಲೆಕ್ಕಾಚಾರ ಇದೆ. ಆದರೆ 3 ಗಂಟೆ ಮೇಲೆ ಗ್ರಹಣ ಪ್ರಾರಂಭ ಆಗ್ತಾ ಇರೋದ್ರಿಂದ ಒಂದಷ್ಟು ಹೋಳಿ ಹಬ್ಬ ಅಂತ ಆಚರಣೆ ಮಾಡುವಂಥವ್ರು ಯಾರಾದರೂ ಮಾಡಲೇಬೇಕು ಅನ್ನುವಂಥವ್ರು ಯಾರಿರ್ತಾರೋ ಅವರು ಬೆಳಗ್ಗೆನೇ ಮಾಡೋದು ಬಹಳ ಒಳ್ಳೆಯದು. ನೋಡಿ ಹೋಳಿ ಹಬ್ಬ ಅಂತ ಹೇಳಿದ್ರೆ ಒಂದು ನಮ್ಮಲ್ಲಿರುವಂತಹದ್ದು ಕೆಟ್ಟ ಒಂದಷ್ಟು ಆಲೋಚನೆಗಳಾಗ್ಬೋದು, ಒಂದಷ್ಟು ದುರ್ಗುಣಗಳಾಗಬಹುದು, ದೂರ ಹೋಗ್ಲಿ ಅನ್ನುವಂಥದ್ದು ಹೋಳಿ ಹಬ್ಬದ ಆಚರಣೆ ರೀತಿಯಲ್ಲಿ ಸಂಭ್ರಮವನ್ನ ಇದು ಎಲ್ಲರೂ ಸೇರಿ ಆಚರಿಸುವಂತಹ ಹಬ್ಬ. ಕೆಲವೊಂದು ಹಬ್ಬಗಳಂದ್ರೆ ಮನೆಗೆ ಮಾತ್ರ ಸೀಮಿತವಾಗಿರ್ತವೆ. ಇದು ಎಲ್ಲ ಬಂಧು ಬಾಂಧವರ ಜೊತೆ, ಸ್ನೇಹಿತರ ಜೊತೆ, ಸಮಾಜದ ಜೊತೆ ಒಂದು ಸೇರ್ಕೊಂಡು ಆಚರಿಸುವಂತಹ ಹಬ್ಬ. ಹೌದು. ಆ ರೀತಿ ಈ ಬಾರಿ ಆಚರಣೆ ಮಾಡಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಮಾಡುವಂಥವ್ರು ಏನಾದರೂ ಇದ್ರೆ ಸೊ ನಮ್ಮಲ್ಲಿ ಇರುವಂತಹ ಕೆಟ್ಟದ್ದೆಲ್ಲ ಹೋಗ್ಲಿ ಅಂತೇಳಿ ಮನೆ ಮಟ್ಟಿಗೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಆಡಂಬರವಾಗಿ ಆಚರಣೆ ಮಾಡಬಾರದು ಅಂತ ಹೇಳುತ್ತೆ. ಹಾಗಾಗಿ ಗ್ರಹಣ ಇರೋದ್ರಿಂದ ಇವೆಲ್ಲ ಆಚರಣೆ ಪದ್ಧತಿಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ಮಾಡಿದ್ರೆ 3ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಒಳಗಡೆ ಇಲ್ಲ ಮಾಡಿ ಅಂದ್ರೆ ಮರುದಿನ ಆಚರಣೆ ಮರುದಿನ ಆಚರಣೆಗೂ ಅಷ್ಟು ಶ್ರೇಷ್ಠ ಇರಲ್ಲ. ಬರೋ ವರ್ಷ ಆಚರಣೆ ಮಾಡೋದೇ ಒಳ್ಳೆಯದು. ಯಾಕಂದ್ರೆ ಹೋಳಿ ಹಬ್ಬ, ಹೋಳಿ ಹುಣ್ಣಿಮೆ ಅಂತ ಹೇಳಿದ್ರೇನೆ ಅದರದ್ದೇ ಆದಂಥ ಮಹತ್ವವನ್ನು ನಾವು ಕೊಡ್ತೇವೆ. ಸೊ ಹಾಗಾಗಿ ಒಂದಷ್ಟು ನಿರ್ದಿಷ್ಟ ತಿಥಿ ನಕ್ಷತ್ರಗಳ ಮೇಲೆ ಆಧಾರ ಇರುತ್ತೆ. ಯಾವ ತಿಥಿ ಬಂದಿರುತ್ತೆ ಆ ಮಾಸದಲ್ಲಿ ಆ ಹಬ್ಬದ ಆಚರಣೆ ಇರುತ್ತೆ. ಈಗ ಗೋಕುಲಾಷ್ಟಮಿ ಆಗಬಹುದು, ಶ್ರೀರಾಮನವಮಿ ಆಗಬಹುದು, ಒಂದಷ್ಟು ಆ ನಕ್ಷತ್ರಗಳ ಮತ್ತೆ ಒಂದಷ್ಟು ತಿಥಿಗಳ ಆಧಾರದ ಮೇಲೆ ಹಬ್ಬ ಆಚರಣೆಗಳು ಬಂದಿರುವಂಥದ್ದಿದೆ. ಸೊ ಹಾಗಾಗಿ ಆದಷ್ಟು ಸಹ ಈ ವರ್ಷ ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ.